ನಮಸ್ಕಾರ ಎಲ್ಲರಿಗೂ. ಈ ವಿಡಿಯೋದಲ್ಲಿ ನಾನು ಪೋಕೋ F6 5G ಫೋನ್ನ ಸ್ಪೆಸಿಫಿಕೇಶನ್ ತಿಳಿಸ್ಕೊಡ್ತಾ ಇದ್ದೀನಿ. ಫಸ್ಟ್ ಈ ಫೋನ್ನ ಡಿಸೈನ್ ನೋಡೋದಾದರೆ ಈ ಫೋನ್ ಪಾಲಿಕಾರ್ಬೊನೇಟ್ ಬ್ಯಾಕ್ ಒಂದಿಗೆ ಬರುತ್ತೆ. ಇದರಲ್ಲಿ ಎರಡು ಕಲರ್ ಅವೈಲೇಬಲ್ ಇದ್ದಾವೆ, ಒಂದು ಬ್ಲ್ಯಾಕ್ ಇನ್ನೊಂದು ಟೈಟಾನಿಯಂ ಕಲರ್ ಅಂತ. ಮತ್ತು ಈ ಫೋನ್ನ ವೇಟ್ ಬಂದ್ಬಿಟ್ಟು 179 ಗ್ರಾಮ್ಸ್ ಆಗಿದೆ ಮತ್ತು IP64 ರೇಟಿಂಗ್ ಕೂಡ ಹೊಂದಿದೆ. ಮತ್ತು ಫ್ರಂಟಲ್ಲಿ ಗೊರಿಲ್ಲಾ ಗ್ಲಾಸ್ ವಿಕ್ಟಸ್ ಪ್ರೊಟೆಕ್ಷನ್ ಕೂಡ ಹೊಂದಿದೆ. ಈ ಫೋನ್ನ ಡಿಸ್ಪ್ಲೇ ಕಡೆ ನೋಡೋದಾದರೆ ಇದರಲ್ಲಿ 6.67 ಇಂಚಸ್ 1.5K LTPS AMOLED ಡಿಸ್ಪ್ಲೇ ಬರುತ್ತೆ. 120 Hz ರಿಫ್ರೆಶ್ ರೇಟ್ ಹಾಗೂ 2400 ನಿಟ್ಸ್ನ ಪೀಕ್ ಬ್ರೈಟ್ನೆಸ್ ಕೂಡ ಬರುತ್ತೆ. 1920 Hz PWM ಡಿಮ್ಮಿಂಗ್ ರೇಟ್ ಕೂಡ ಇದೆ ಮತ್ತು TUV ಅವರ ಫ್ಲಿಕ್ಕರ್ ಫ್ರೀ ಸರ್ಟಿಫಿಕೇಶನ್ ಕೂಡ ಇದೆ. ಇದರಲ್ಲಿ HDR10+ ಮತ್ತು ಡಾಲ್ಬಿ ವಿಷನ್ ಸಪೋರ್ಟ್ ಕೂಡ ಇದೆ ನೆಟ್ಫ್ಲಿಕ್ಸ್ ಹಾಗೂ ಯೂಟ್ಯೂಬಲ್ಲಿ. ಮತ್ತು ಡ್ಯುಯಲ್ ಸ್ಟೀರಿಯೋ ಸ್ಪೀಕರ್ಸ್ ವಿತ್ ಡಾಲ್ಬಿ ಅಟ್ಮಾಸ್ ಸರ್ಟಿಫೈಡ್ ಆಗಿವೆ ಮತ್ತು ವೈಡ್ ಒನ್ ಎಲ್ ಸಪೋರ್ಟ್ ಕೂಡ ಇದೆ ನೆಟ್ಫ್ಲಿಕ್ಸಲ್ಲಿ. ನೆಕ್ಸ್ಟ್ ಈ ಫೋನ್ನ ಹೈಲೈಟ್ ಆದಂಥ ಪರ್ಫಾರ್ಮೆನ್ಸ್ ಕಡೆ ನೋಡೋದಾದರೆ ಇದರಲ್ಲಿ ಸ್ನ್ಯಾಪ್ಡ್ರ್ಯಾಗನ್ 8S Gen 3 ಪ್ರೊಸೆಸರ್ ಬರುತ್ತೆ. ಇದೊಂದು 4nm ಪ್ರೊಸೆಸರ್ ಆಗಿದೆ. ಇದು ಈ ತಾನೇ ಲಾಂಚ್ ಆಗಿರೋಂಥ ಒಂದು ಹೊಸ ಚಿಪ್ಸೆಟ್ ಆಗಿದೆ. ಇದರ ಅಂತೂ ಸ್ಕೋರ್ ಬಂದುಬಿಟ್ಟು 1.5 ಮಿಲಿಯನ್ ಸ್ಕೋರ್ ಮಾಡುತ್ತೆ. ಮತ್ತು ಇದರ ಗೇಮಿಂಗ್ ಸೆಟ್ಟಿಂಗ್ ಬಗ್ಗೆ ಹೇಳೋದಾದರೆ HDRಲ್ಲಿ 60 FPS ನೀವು ಗೇಮಿಂಗ್ ಆಡ್ಬೋದು. ಮತ್ತು ಇದರಲ್ಲಿ ವೈಡ್ ಬೂಸ್ಟ್ 3.0 ಫೀಚರ್ ಕೂಡ ಬರುತ್ತೆ. ಇದು ಕೂಡ ಗೇಮಿಂಗ್ ಎಕ್ಸ್ಪೀರಿಯನ್ಸ್ನ ಇಂಪ್ರೂವ್ ಮಾಡುತ್ತೆ. ತುಂಬ ಚೆನ್ನಾಗಿ ಈ ಫೋನಲ್ಲಿ ನೀವು ಗೇಮಿಂಗ್ ಆಡ್ಬೋದು. ಮತ್ತು ಪೋಕೋದವರ ಐಸ್ ಲೂಪ್ ಅನ್ನೋ ಒಂದು ಕೂಲಿಂಗ್ ಚೇಂಬರ್ ಕೂಡ ಇದೆ. ಯಾವುದೇ ಹೀಟಿಂಗ್ ಪ್ರಾಬ್ಲಮ್ ಈ ಫೋನಲ್ಲಿ ಬರೋದಿಲ್ಲ. ನೆಕ್ಸ್ಟ್ ಈ ಫೋನ್ನ ರ್ಯಾಮ್ ಆ್ಯಂಡ್ ರೋಮ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಬೇಸ್ ವೇರಿಯಂಟು 8GB 256GB ಆಗಿದೆ ಮತ್ತು ಇನ್ನೊಂದು ವೇರಿಯಂಟು 12GB 512GB ವೇರಿಯಂಟ್ ಬರ್ತವೆ. ಮತ್ತು ಇದರ ಟೈಪ್ ಬಗ್ಗೆ ಹೇಳೋದಾದರೆ LPDDR5X RAM ಮತ್ತು UFS 4.0 ಸ್ಟೋರೇಜ್ ಸ್ಪೀಡ್ ಕೂಡ ಬರುತ್ತೆ. ಮತ್ತು ಈ ಫೋನ್ನ OS ಬಗ್ಗೆ ಹೇಳೋದಾದರೆ Android 14 ಔಟ್ ಆಫ್ ಬಾಕ್ಸ್ ಬರುತ್ತೆ. ಬೇಸ್ ರನ್ ಹೈಪರ್ OS ಒಂದಿಗೆ ಬರುತ್ತೆ. ಇದರಲ್ಲಿ 3 years ಮೇಜರ್ ಅಪ್ಡೇಟ್ಸ್ ಆ್ಯಂಡ್ 4 years ಸೆಕ್ಯೂರಿಟಿ ಅಪ್ಡೇಟ್ಸ್ ಕೂಡ ಪ್ರಾಮಿಸ್ ಮಾಡಿದ್ದಾರೆ. ನೆಕ್ಸ್ಟ್ ಈ ಫೋನ್ನ ಬ್ಯಾಟ್ರಿ ಕಡೆ ನೋಡೋದಾದರೆ ಇದರಲ್ಲಿ 5000 mAh ಬ್ಯಾಟ್ರಿ 90 ವ್ಯಾಟ್ ಫಾಸ್ಟ್ ಚಾರ್ಜಿಂಗ್ ಸಪೋರ್ಟ್ ಮಾಡುತ್ತೆ. ಬಟ್ ಬಾಕ್ಸಲ್ಲಿ 120 ವ್ಯಾಟ್ ಫಾಸ್ಟ್ ಚಾರ್ಜರ್ ಕೂಡ ಬರುತ್ತೆ. ಈ ಫೋನ್ನ ಕನೆಕ್ಟಿವಿಟಿ ಬಗ್ಗೆ ಹೇಳೋದಾದರೆ ಇದರಲ್ಲಿ 15 5G ಬ್ಯಾಂಡ್ಸ್ ಬರುತ್ತೆ, Wi-Fi 6, Bluetooth 5.4 ಹಾಗೂ NFC ಸಪೋರ್ಟ್ ಕೂಡ ಇದೆ ಮತ್ತು VoNR ಕೂಡ ಸಪೋರ್ಟ್ ಮಾಡಿ. ನೆಕ್ಸ್ಟ್ ಈ ಫೋನ್ನ ಕ್ಯಾಮ್ರಾ ಬಗ್ಗೆ ಹೇಳೋದಾದರೆ ಇದರಲ್ಲಿ 50 MP ಮೇನ್ ಕ್ಯಾಮ್ರಾ ಬರುತ್ತೆ ವಿತ್ OIS ಸಪೋರ್ಟ್ ಮಾಡುತ್ತೆ. ಇದರ ಸೆನ್ಸರ್ ಬಂದ್ಬಿಟ್ಟು ಸೋನಿ IMX882 ಸೆನ್ಸರ್ ಇದರಲ್ಲಿ ಬರುತ್ತೆ ಮತ್ತು 8 MP ಅಲ್ಟ್ರಾ ವೈಡ್ ಕೂಡ ಬರುತ್ತೆ. ಇದರ ಸೆನ್ಸರ್ ಬಂದ್ಬಿಟ್ಟು ಸೋನಿ IMX355 ಸೆನ್ಸರ್ ಕೂಡ ಇದರಲ್ಲಿ ಬರುತ್ತೆ ಮತ್ತು ಫ್ರಂಟಲ್ಲಿ 20 MP ಸೆಲ್ಫಿ ಕ್ಯಾಮ್ರಾ ಕೂಡ ಬರುತ್ತೆ. ಇದರ ವಿಡಿಯೋಗ್ರಫಿ ಬಗ್ಗೆ ಹೇಳೋದಾದರೆ ನೀವು 4K 60 FPS ಅಲ್ಲಿ ವಿಡಿಯೋ ಶೂಟ್ ಮಾಡಬಹುದು ಮೇನ್ ಕ್ಯಾಮ್ರಾದಿಂದ ಮತ್ತು ಫ್ರಂಟ್ ಕ್ಯಾಮ್ರಾದಿಂದ ನೀವು 1080p 60 FPS ಅಲ್ಲಿ ವಿಡಿಯೋ ಶೂಟ್ ಮಾಡ್ಬೋದು. ನೆಕ್ಸ್ಟ್ ಈ ಫೋನ್ನ ಎಕ್ಸ್ಟ್ರಾ ಫೀಚರ್ಸ್ ಬಗ್ಗೆ ಹೇಳೋದಾದರೆ ಇದರಲ್ಲಿ ಏರ್ ಗೆಚರ್ಸ್ ಕೂಡ ಬರುತ್ತೆ ಮತ್ತು ಇದರಲ್ಲಿ ತುಂಬ AI ಫೀಚರ್ಸ್ಗಳು ಬರ್ತವೆ. ಮ್ಯಾಜಿಕ್ ಎರೇಸರ್ ಪ್ರೋ ಫೀಚರ್ ಕೂಡ ಬರುತ್ತೆ ಕ್ಯಾಮ್ರಾದಲ್ಲಿ ಮತ್ತು ನಾರ್ಮಲ್ ಫೋಟೋನ ನೀವು ಪೋರ್ಟ್ರೇಟ್ ರೀತಿ ಕನ್ವರ್ಟ್ ಮಾಡ್ಬೋದು. ಇದು ಒಂದು ಹೊಸ ಫೀಚರ್ ಇದರಲ್ಲಿ ಬರುತ್ತೆ. ಈ ಫೋನ್ನ ಕನ್ಕ್ಲೂಷನ್ ಹೇಳೋದಾದರೆ ನೀವೇನಾದರೂ ಈ ಪ್ರೈಸ್ ರೇಂಜಲ್ಲಿ ಒಂದು ಗೇಮಿಂಗ್ ಫೋನ್ ಹುಡುಕ್ತಾ ಇದ್ರೆ ಈ ಫೋನ್ನ ನೀವು ತಗೋಬೋದು. ಬಟ್ ನಿಮ್ಮ ಪ್ರಯಾರಿಟಿ ಕ್ಯಾಮ್ರಾ ಆಗಿದ್ದರೆ ಈ ಫೋನ್ ನಿಮ್ಗೆ ಖಂಡಿತ ನೀವು ಇದೇ ರೇಂಜಲ್ಲಿ ಬರುವಂಥ ಮೋಟೋ Edge 50 Pro ಕಡೆ ಹೋಗ್ಬೋದು. ಬಟ್ ಪರ್ಫಾರ್ಮೆನ್ಸ್ ಮಾತ್ರ ಈ ಫೋನಿಂದು ಟಾಪ್ ಲಾಂಚ್ ಅಂತಲೇ ಹೇಳ್ಬೋದು. ನಿಮ್ಗೇನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.